ನೆರೆಗಲ್ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಅದ್ಧೂರಿ ಶೋಭಾಯಾತ್ರಾ ಕಾರ್ಯಕ್ರಮ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಶನಿವಾರ ಭಾರತ ಮಾತೆ ಶೋಭಾಯಾತ್ರೆ ಅದ್ಧೂರಿಯಾಗಿ ಜರುಗಿತು. ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಯಾತ್ರೆಗೆ ಚಾಲನೆ ನೀಡಿದರು. ಯಾತ್ರೆಯಲ್ಲಿ ಕರಡಿ ಮಜಲು ಭಜನಾ ಮೇಳ, ದುರ್ಗಮರಗಿ ನೃತ್ಯ, 2508 ವಾದ್ಯ, ಡೊಳ್ಳು, ನಂದಿಕೋಲು ಸೇರಿದಂತೆ ವಿವಿಧ ಕಲಾ ತಂಡಗಳು ಆಕರ್ಷಿಸಿದ್ವು. ಭಾರತ ಮಾತಾ ಕಿ ಜೈ, ಸನಾತನ ಧರ್ಮಕ್ಕೆ ಜಯವಾಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ, ಹರ ಹರ ಮಹಾದೇವ ಎಂದು ಘೋಷಣೆಗಳನ್ನು ಜನರು ಯಾತ್ರೆಯುದ್ದಕ್ಕೂ ಕೂಗಿ ಸಂಭ್ರಮಿಸಿದ್ರು. ನಂತರ ವೇದಿಕೆ ಕಾರ್ಯಕ್ರಮವು ಹಿರೇಮಠದ ಸಮುದಾಯ ಭವನದಲ್ಲಿ ಆರಂಭಗೊಂಡಿತು. ಹಿಂದೂ ಸಮ್ಮೇಳನ ಅದ್ಧೂರಿ ಶೋಭಾಯಾತ್ರೆಯ ಕುರಿತು ಹಲವಾರು ಗಣ್ಯಮಾನ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶೋಭ ಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜ್ ವಂಕಲಕುಂಟಿಯವರು ವಹಿಸಿದ್ರು. ಮುಖ್ಯ ಅತಿಥಿ ಸ್ಥಾನವನ್ನ ದಿಲೀಪ್ ವರ್ಣಿಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ರಘುನಾಥ್ ಕೊಂಡಿ ನಿರೂಪಿಸಿದ್ರು. ಹಾಗೆಯೇ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಆರ್.ಕೆ. ಗಚ್ಚಿಮಠ್ನವರು ನೆರವೇರಿಸಿದ್ರು. ವರದಿ HVET ಕನಕ ಟಿವಿ ಗಜೇಂದ್ರಗಡ. ತಪಸ್ಸನ್ನು ಮಾಡಿ ಬ್ರಾಹ್ಮಣ ಆಗ್ತಾನೆ. ರಾಮಾಯಣ ಬರ್ತಕ್ಕಂಥ ವಾಲ್ಮೀಕಿ ಬೇಡ ತಪಸ್ಸನ್ನು ಮಾಡಿ ರಾಮನಾಮ ಜಪದಿಂದ ವಿಶ್ವವಿಖ್ಯಾತ ಕೃಷಿ ಆಗ್ತಾನೆ. ರಾಮಾಯಣವನ್ನು ಬರೀತಾನೆ. ವ್ಯಾಸ ಮಹರ್ಷಿಗಳು ಬರ್ತವರು ಅವರು ನಮ್ಮ ಹಿಂದೂ ಸಮಾಜ ಬರುವಂತ. ಹೀಗಾಗಿ ಜ್ಞಾನಕ್ಕೆ ಮೊದಲನೇ ಸ್ಥಾನ ಇತ್ತು. ಯಾರ ಬೇಕಾಗಿ ಬ್ರಾಹ್ಮಣ ಇರ್ಬೋದಾಗಿ. ಡಾಕ್ಟರ್ ಅಂಬೇಡ್ಕರ್ ಬ್ರಾಹ್ಮಣ ಜ್ಞಾನಿ, ಜ್ಞಾನವನ್ನು ಕೊಡುವಂತವರಾಗಿದ್ದರು. ಹೀಗೆ ಪರಕೀಯರು ಬಂದು ನಮ್ಮನ್ನು ಹೊಡೆಯುವಂತ ಪ್ರಯತ್ನ ಮಾಡಿದರು. ಯಾಕಂದ್ರೆ ಒಂದಾಗಿ ಇಷ್ಟು ಹೇಳಿ ನಾನು ಕರೆದು ಒಂದು ಮಾತಾಡೋದು ಹೇಳಕ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತಮಗೆ ಒಳ್ಳೇದಾಗಿರೋಣ, ಒಳ್ಳೇದ ಮಾಡೋಣ. ನಮಸ್ಕಾರ. ಇಲ್ಲಿವರೆಗೆ ಎಲ್ಲ ನಮ್ಮ ಚಟುವಟಿಕೆಗಳನ್ನ ಪತ್ರಿಕಾ ಮಾಧ್ಯಮದ ಮೂಲಕ ದೇಶಾದ್ಯಂತ ರಾಜ್ಯಾದ್ಯಂತ ಪ್ರಚಾರ ಮಾಡಿದಂತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ಆರಕ್ಷಕ ಸಿಬ್ಬಂದಿಯವರು ನಿನ್ನೆ ಬೈಕರಾಗಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು. ಇದುವರೆಗೆ ನೀವೆಲ್ಲ ನರೇಗಲ್ ಮಹಾನಗರದಲ್ಲಿ ನಡೆದಿರುವ ಹಿಂದೂ ಸಮ್ಮೇಳನದ ವಿಶೇಷ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನೀವೆಲ್ಲ ನೋಡಿರ್ಬೋದು. ಟಿವಿ, ಪೇಪರ್, ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರಣ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯ 100 ವರ್ಷದ ಆಚರಣೆಯನ್ನ ಬಹಳ ಪರಿಣಾಮಯುತವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಡೀ ದೇಶವ್ಯಾಪಿ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಅದರಂತೆ ಬಹಳ ಸುಂದರವಾಗಿ ಕಾರ್ಯಕ್ರಮಗಳನ್ನು ಇವತ್ತು ಯಾರು ನಡೆಸ್ಕೊಂಡು ಬರ್ತಾ ಇದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲ ದಿಲೀಪ್ ವರ್ಣಿಕ್ ಅವರ ಮಾತುಗಳನ್ನು ಆಲಿಸಿದ್ದೀರಿ. ಇವತ್ತು ಪ್ರಸ್ತುತ ಸಂದರ್ಭದೊಳಗ ನಾವೇನು ಭಾರತೀಯರೇನಿದ್ದೇವೆ ಸಂಪೂರ್ಣವಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕು ಅಂತ ಚಿಂತನ ಪರ ವಿಚಾರಗಳನ್ನು ನಿಮಗೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಮೊದಲ ಒಂದು ಕಾಲಘಟ್ಟದೊಳಗ ಭಾರತೀಯರಾಗಿರುವಂತವ್ರು ನಾವೆಲ್ಲ ಹೆಂಗಿದ್ವಿ, ಈಗ ನಾವೆಲ್ಲ ಹೆಂಗ್ ಬದುಕ್ತಾ ಇದ್ದೇವೆ ಅನ್ನೋದನ್ನ ವಿಚಾರ ಮಾಡಬೇಕು. ಹಿಂದೂ ಧರ್ಮ ಅನ್ನೋದು ಅನೇಕತೆಯಲ್ಲಿ ಏಕತೆಯನ್ನ ಕಂಡ ಧರ್ಮ ಇದು. ಇದರ ಮೂಲ ಗ್ರಂಥಗಳನ್ನ, ಆಚಾರ ವಿಚಾರಗಳನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ವೇದ, ಉಪನಿಷತ್ತು, ಸ್ಮೃತಿ ಇವೇನು ಬರ್ತಾವ, ಪುರಾಣಗಳು, ಇವುಗಳಲ್ಲಿ ನಾವು ಕಂಡುಕೊಂಡು ಬರ್ತೇವೆ.
ಅದ್ರೊಳಗ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ ಅಂತಲ್ಲ, ಎಲ್ಲಾ ವಿಚಾರಗಳು ಬಂದು ಹೋಗ್ತವೆ. ಆ ವಿಚಾರಗಳಿಂದಾಗಿನ ಹಿಂದೂ ಅಂದ್ರೆ ಒಂದು ಶ್ರೇಷ್ಠವಾಗಿರುವಂತ ಧರ್ಮ ಅಂತ ಅನಿಸ್ಕೊಂಡದ. ಹಿಂದೂ ಅಂತ ಯಾರಿಗೆ ಕರಿತೇವೆ ನಾವು? ಹಿಂದೂ ಅಂತ ಯಾರಿಗೆ ಕರಿತೇವೆ ಅಂದ್ರೆ ಹಿಂಸೆಯ ದೂಯತೆ ಇತಿ ಹಿಂದೂ. ಹಿಂಸೆ ಅಂದ್ರೆ ಏನು ಗೊತ್ತಿಲ್ಲ, ಅಂದ್ರೆ ಸದಾವಕಾಲ ಅಹಿಂಸಾ ಧರ್ಮವನ್ನ, ಸದಾವಕಾಲ ಮತ್ತೊಬ್ಬರ ಏಳಿಗೆಯನ್ನ, ಮತ್ತೊಬ್ಬರ ಹಿತವನ್ನ ಯಾರು ಬಯಸ್ತಾರೋ ಅವ್ರಿಗೇನೆ ನಾವು ಹಿಂದೂ ಅಂತ ನಾವು ಕರ್ಕೊಂಡು ಬರ್ತೇವೆ. ನೀವೆಲ್ಲ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ದೇಶದ ರಾಜ ಮಹಾರಾಜರು ತಮ್ಮಲ್ಲೇ ಬಡದಾಡ್ಕೊಂಡಾರ. ಆದ್ರ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗಿಲ್ಲ, ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗಿಲ್ಲ. ಹಂಗಂತ ತಿಳ್ಕೊಂಡು ಇಲ್ಲಿ ಅವರು ದುರ್ಬಲ ಅಂತಲ್ಲ, ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ. ಯಾರೇ ಬಂದರೂ ಕೂಡ ಸಮರ್ಥ ರೀತಿಯಲ್ಲಿ ಎದುರಿಸಿರುವ ಉದಾಹರಣೆಗಳನ್ನು ಕೂಡ ನಮ್ಮ ದೇಶದ ಒಳಗೆ ನಾವು ಕಂಡುಕೊಂಡು ಬರ್ತೇವೆ. ಭಾರತ ದೇಶ ಇದು ಪುಣ್ಯ ಭೂಮಿ. ಅದಕ್ಕನ ಅಮರಕೋಶದ ಒಳಗೆ ಒಂದು ಮಾತು ಬರ್ತದ, ಆರ್ಯಾವರ್ತ ಪುಣ್ಯ ಭೂಮಿ ಮಧ್ಯ ವಿಂಧ್ಯ ಹಿಮಾಲಯೋಹೋ ಅಂತೇಳಿ ಒಂದು ಮಾತು ಬರ್ತದೆ. ಅಂದ್ರ ವಿಂಧ್ಯ ಪರ್ವತ ಹಿಮಾಲಯ ಪರ್ವತದ ಮಧ್ಯದ ಭೂಪ್ರದೇಶ ಏನದಲ್ಲ, ಅಖಂಡ ಭಾರತ ಭೂಪ್ರದೇಶವನ್ನ ಪುಣ್ಯ ಭೂಮಿ ಅಂತ ಕರ್ಕೊಂಡು ಬರ್ತಾರೆ. ಈ ದೇಶದ ಜನರ ವಿಶೇಷತೆ ಏನು ಅಂದ್ರೆ ನಾವು ಭೌತಿಕ ಸಂಪತ್ತಿಗೆ ಮಹತ್ವವನ್ನು ಕೊಟ್ಟವರಲ್ಲ, ಆಧ್ಯಾತ್ಮದ ಸಂಪತ್ತಿಗೆ ಮಹತ್ವವನ್ನು ಕೊಟ್ಟವರು. ಹಾಗೆಯೇ ನಾವು ಭೋಗ ಜೀವಿಗಳಲ್ಲ, ಯೋಗ ಜೀವನವನ್ನ ನಡೆಸಿಕೊಂಡು ಬಂದಿರುವಂತವರು. ಇಂಥ ಆದರ್ಶಗಳು ನಮ್ಮ ನಾಡಿನೊಳಗದವ, ಅವುಗಳನ್ನ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕು. ನಮ್ಮಲ್ಲಿ ಮಕ್ಕಳಿದ್ದಾಗಿಂದನೂ ಕೂಡ ಅಂತ ಆದರ್ಶಗಳನ್ನ ಮಕ್ಕಳಿಗೆ ಬೆಳೆಸಿಕೊಂಡು ಬರಬೇಕಾಗದ. ಮಾತಾಡ್ತಾ ಉಪನ್ಯಾಸದೊಳಗ ಕೌಟುಂಬಿಕ ವ್ಯವಸ್ಥೆಗಳ ಬಗ್ಗೆ ಹೇಳ್ಕೊಂಡು ಬಂದ್ರು. ಕೌಟುಂಬಿಕ ವ್ಯವಸ್ಥೆಗಳು ಎಲ್ಲಿಗೆ ಯಾವ ಹಂತಕ್ಕೆ ಬಂದು ನಿಂತ ಒಂದನ್ನು ಕೂಡ ವಿಚಾರ ಮಾಡ್ಕೊಂಡ್ ಬಂದ್ರು. ಅದನ್ನು ನಾವು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು. ನಮ್ಮ ಮಕ್ಕಳಲ್ಲಿ ಆದರ್ಶಗಳನ್ನ ಬೆಳೆಸಿಕೊಂಡು ಬರಬೇಕು. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆನೂ ಕೂಡ ಅವರು ಹೇಳ್ಕೊಂಡು ಬಂದ್ರು. ಪ್ರತಿನಿತ್ಯ ನಾವು ಏನು ಬಳಕೆ ವಸ್ತುಗಳನ್ನ ಮಾಡಿಕೊಂಡು ಬರ್ತೇವೆ, ಆ ಬಳಕೆ ಮಾಡುವಂತ ವಸ್ತುಗಳಲ್ಲಿ ಆ ವಸ್ತುಗಳ ಇದನ್ನು ಕೂಡ ನಿಮಗೆ ಅರಿವನ್ನ ಉಂಟು ಮಾಡಿಕೊಂಡು ಬಂದ್ರು. ಹೀಗೆ ಹಲವಾರು ವಿಚಾರಗಳ ಚಿಂತನೆ ಇಲ್ಲೇ ಈ ವೇದಿಕೆ ಮೇಲೆ ನಡ್ಕೊಂಡು ಬಂದದ. ಆ ಪರಂಪರೆಯನ್ನ ನಾವು ಉಳಿಸೋದನ್ನ ನಾವು ಕಲ್ಕೊಂಡು ಬರ್ಬೇಕು. ಇದನ್ನ ಅದನ್ನ ಬಿಟ್ಕೋತ ಹೊಂಟೇವೆ. ಹಂಗ ನಮ್ಮ ಆರ್ಥಿಕ ಸ್ಥಿತಿ ಜಾಸ್ತಿ ಹಾಕೊಂತ ಹೊಂಟವ, ಹಂಗ ನಮ್ಮ ಆಚರಣೆಗಳು, ಧರ್ಮದ ಆಚರಣೆಗಳು ಸಂಪೂರ್ಣವಾಗಿ ನಶಿಸಿ ಹೊಂಟವ. ಅದನ್ನ ಅರಿವು ನಮಗಿರಬೇಕು. ಅದನ್ನ ಉಳಿಸಿ ಬೆಳೆಸಿ ಕೆಲಸ ಮಾಡ್ಕೊಂಡ್ ಬರ್ಬೇಕು. ಅದ್ರ ಜೊತೆಗೆ ಇವತ್ತು ಮಹಿಳೆಯರ ಬಗ್ಗೆ ಮಾತಾಡಿದ್ರು. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಇವತ್ತು ವಿದೇಶಿ ಪರಂಪರೆಯ ಪ್ರಭಾವ ನಮ್ಮ ಮೇಲೆ ಹಾಕೊಂಡು ಬಂದದ. ಇವತ್ತು ನೀವೆಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಒಂದು ಪದ್ಧತಿ ಬರ್ತದ, ನೀವೆಲ್ಲ ಕೇಳಿರ್ಬೋದು. ಈಗೀಗ ಎಲ್ಲ ಕಡೆ ಅದ, ಮಕ್ಕಳಿಗೆ ಉಡ್ದಟ್ಟಿ ಅಂತ ಮಾಡ್ತೀವಿ. ಉಡ್ದಟ್ಟಿ ಕಾರ್ಯಕ್ರಮ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮಾಡ್ತಾರೆ. ಹೆಣ್ಮಕ್ಳು ಒಂದು ವಯಸ್ಸಿಗೆ ಬಂದ ಮೇಲೆ ಬಹಳ ಸಂಭ್ರಮ ಮನೆಯೊಳಗ ತಂದೆ ತಾಯಿಗೆ. ಆ ಕಾರ್ಯಕ್ರಮ ಮಾಡಬೇಕಾದ್ರೂ ಸಂಭ್ರಮ. ಆ ಕಾರ್ಯಕ್ರಮ ಏನು? ಮಕ್ಕಳು ಬೆಳವಣಿಗೆ ಆದ್ರು, ದೊಡ್ಡವರಾದ್ರು, ಇನ್ನು ಮುಂದೆ ಅಂತ ಇಂಥ ಬಟ್ಟೆ ಹಾಕೊಂಡು ಅಡ್ಡಾಡೋದು ಬೇಡ, ಯೋಗ್ಯ ಬಟ್ಟೆ ದೊಡ್ಲಿ ಅಂತೇಳಿ ಸೀರೆ ಉಡಿಸುವ ಕಾರ್ಯಕ್ರಮ ಆ ಉಡ್ದಟ್ಟಿ ಕಾರ್ಯ. ಹೌದಿಲ್ರಿ?